ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ, ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು.
ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ. ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ. ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಉಸಿರುಗಟ್ಟಿಸಿ ಮಗಳನ್ನ ಮಲತಂದೆ ಕೊಂದಿದ್ದಾರೆ. 7 ವರ್ಷದ ಸಿರಿಯನ್ನ ಕೊಲೆ ಮಾಡಿದ್ದಾರೆ ದರ್ಶನ್. ಕುಂಬಳಗೋಡಿನ ಕನ್ನಿಕಾ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಂಡತಿ ಮೇಲಿನ ಕೋಪಕ್ಕೆ ಮಗಳನ್ನ ಹತ್ಯೆ ಮಾಡಿದ್ದಾರೆ. ಆರೋಪಿ ಸದ್ಯಕ್ಕೆ ಎಸ್ಕೇಪ್. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮಲತಂದೆ ಈತ ಅನ್ನೋದೀಗ ಗೊತ್ತಾಗಿದೆ. ಹೆಂಡತಿ ಮೇಲೆ ಕೋಪ ಇತ್ತಂತೆ. ಆ ಕಾರಣಕ್ಕೆ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 7 ವರ್ಷದ ಮಗು ಅದು. ಹೆಂಡತಿ ಮೇಲೆ ಇರುವಂತಹ ಕೋಪವನ್ನ ಮಗುವಿನ ಮೇಲೆ ತೋರಿಸಿಕೊಂಡಿದ್ದಾನೆ. ಉಸಿರುಗಟ್ಟಿಸಿ ಮಗಳನ್ನೇ ಕೊಂದುಬಿಟ್ಟಿದ್ದಾನೆ ಈ ಮಲತಂದೆ. ಈಗ ಸದ್ಯಕ್ಕೆ ಆತ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ.